ಮಾಡೋದು ತಪ್ಪು. ನಮ್ಮ ಮನೆ ಅಂತ ನಾವು ಹೇಗೆ ಮಾಡ್ತೀವಲ್ಲ, ಇದು ಪ್ರಕೃತಿ ನಮ್ಮ ದೇವಸ್ಥಾನ ಅಂತ ನಾವು ಮಾಡಬೇಕು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ಸಹ ಆರಾಮಾಗಿದ್ದೀನಿ. ಸ್ನೇಹಿತರೆ, ಪವಿತ್ರಾಸ್ ವ್ಲಾಗ್ನಲ್ಲಿ ವ್ಲಾಗ್ಗಳು ಖಂಡಿತ ಹೀಗೆ ಕಂಟಿನ್ಯೂ ಆಗ್ತಾ ಇರ್ತವೆ. ಇವತ್ತು ನಾನು ನಿಮಗೆ ದರ್ಶನ ಮಾಡಿಸೋಳ್ತೀನಿ ಭಗವಂತ ಶ್ರೀ ಲಕ್ಷ್ಮೀ ನರಸಿಂಹ ದೇವರದು. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂದರೆ ಈ ದೇವಸ್ಥಾನಕ್ಕೆ ಹೆಸರಿರೋದು ಝರ ನಾರಸಿಂಹ ದೇವಸ್ಥಾನ ಅಂಥೇಳಿ. ಹೌದು, ಪುರಾತನ ಅಂದರೆ ತುಂಬ ಪುರಾತನ ದೇವಸ್ಥಾನ ಇದು. ಈ ದೇವಸ್ಥಾನ ಇರೋದು ಬೀದರ್ನಲ್ಲಿ. ಹೌದು, ಕರ್ನಾಟಕದ ಕಿರೀಟ ಬೀದರ್. ಉತ್ತರ ಕರ್ನಾಟಕದ ಜನರಿಗಂತೂ ಗೊತ್ತೇ ಇರುತ್ತೆ ಈ ದೇವಸ್ಥಾನದ ಬಗ್ಗೆ. ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸ ಹೇಳಬೇಕಂತಂದಲ್ಲಿ ರಾಮಾಯಣ ಕಾಲದಿಂದಲೂ ಈ ದೇವಸ್ಥಾನ ಪುರಾತನವಾದದ್ದು. ಹೌದು, ಝರಾಸುರನೆಂಬ ಒಬ್ಬ ಅಸುರನಿದ್ದ. ಆ ಝರಾಸುರನ ಮೇಲೆಯೇ ಹೆಸರು ಬಿದ್ದಿದೆ ಝರ ನಾರಸಿಂಹದ ದೇವಸ್ಥಾನ ಅಂಥೇಳಿ. ನಾನು ಮೊದಲು ಸಹ ವ್ಲಾಗ್ ಮಾಡಿ ಹಾಕಿದ್ದೀನಿ, ಅದರಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಯಾಕೆ ಕರೀತಾರೆ ಝರ ನಾರಸಿಂಹ ದೇವಸ್ಥಾನ ಅಂಥೇಳಿ ಅದರಲ್ಲಿ ಇದೆ. ನೀವು ಅದು ಕೂಡ ಹೋಗಿ ನೋಡಿ ಗೊತ್ತಾಗುತ್ತೆ. ನಾವು ಇಲ್ಲಿ ಜಾವಳ ತೆಗೆಯೋದಕ್ಕೆ ಬಂದಿದ್ವಿ. ನಮ್ಮ ಅಣ್ಣನ ಮಗಳು, ನಮ್ಮ ಸೋದರ ಸೊಸೆ, ಅವಳ ಜಾವಳ ಕಾರ್ಯಕ್ರಮ ಇತ್ತು, ಹರಕೆ ಇತ್ತು. ಅದಕ್ಕೋಸ್ಕರ ಇಲ್ಲಿ ಬಂದು ಮಗುವಿನ ಜವಳ ತೆಗೆದು ಇಲ್ಲೇ ಅಡುಗೆ ಮಾಡಿ ದೇವರಿಗೆ ಹರಕೆ ತೀರಿಸಿ ಹೋಗಿದ್ವಿ. ಆಮೇಲೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾದಂತಹ ಹಾಲ್ ಮಾಡಿದ್ದಾರೆ. ಮಳೆ ಇರಲಿ ಬಿಸಿಲಿರಲಿ ಏನೇ ಇರಲಿ ಏನೂ ಇಲ್ಲಿ ಸಮಸ್ಯೆ ಇಲ್ಲ ಅಡುಗೆ ಮಾಡೋದಕ್ಕೋಸ್ಕರ. ಹಾಗೂ ಇಲ್ಲಿ ರಾತ್ರಿ ಸಹ ಇರಬಹುದು. ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಆದರೆ ಸ್ನೇಹಿತರೆ, ಒಂದು ಸಮಸ್ಯೆ ಏನಂದರೆ, ಎಷ್ಟೇ ಮೇಂಟೆನೆನ್ಸ್ ಇರಲಿ, ಎಷ್ಟೇ ಅವರು ಕ್ಲೀನ್ ಇಟ್ಟಿರಲಿ, ಜನರು ಮತ್ತೆ ಬಂದು ಎಲ್ಲ ಹಾಳು ಮಾಡಿನೇ ಹೋಗ್ತಾರೆ. ನನಗೂ ಸಹ ಅಲ್ಲಿ ಹಾಗೆ ಅನ್ನಿಸ್ತು. ಇನ್ನೊಂದು, ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು ಬ್ಯಾನ್ ಮಾಡಬೇಕು. ಕಾರಣ ಅಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ಸು ಮತ್ತು ಪ್ಲಾಸ್ಟಿಕ್ ಗ್ಲಾಸು ಈ ಥರ ಎಲ್ಲ ರಾಶಿ ಬಿದ್ದಿತ್ತು. ನಾವು ಹೋಗಿದ್ವಲ್ಲ, ನೋಡಿ ಸ್ನೇಹಿತರೆ, ಜಾವಳ ತೆಗಿಲಾಗ್ತಿದೆ ನಮ್ಮ ಅಣ್ಣನ ಮಗಳದ್ದು, ನನ್ನ ಸೋದರ ಸೊಸೆ. ಇದು ಒಂದು ಥರ ಹಾಲ್ ಥರ ಮಾಡಲಾಗಿದೆ. ಎಲ್ಲ ಚೆನ್ನಾಗಿ. ಸ್ನೇಹಿತರೆ, ನಾವು ನಮ್ಮ ಪ್ರಕೃತಿ ನಮ್ಮ ಮನೆ ಅಂತ ನಾವು ಹೇಗೆ ಹೋಗ್ತೀವಲ್ಲ, ನಮ್ಮ ಪ್ರಕೃತಿ ನಮ್ಮ ಮನೆ ಅಂತ ನಾವು ನೋಡಿದ್ದಲ್ಲಿ ನಮ್ಮ ಪ್ರಕೃತಿಯನ್ನು ಉಳಿಸೋಳೋಕ್ಕೆ ಸಾಧ್ಯವಾಗುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕು. ನಾವಲ್ಲಿ ಹೋದಾಗ ಮಳೆ ಬಂದಿತ್ತು. ಕಾರ್ಯಕ್ರಮ ಮುಗಿಯೋಷ್ಟರೊಳಗೆ 4 ಗಂಟೆ ಏನೋ ಆಗಿತ್ತಲ್ವ, ಆವಾಗಲೂ ಆ ಮಳೆಗೆ ರಭಸವಾಗಿ ಮಳೆ ಬಂದಿತ್ತಲ್ಲ, ಆ ಮಳೆಯ ರಭಸಕ್ಕೆ ಅಲ್ಲಿ ರಾಶಿ ಬಿಟ್ಟಿದ್ರಲ್ಲ ಪ್ಲಾಸ್ಟಿಕ್ ಗ್ಲಾಸು, ಪ್ಲಾಸ್ಟಿಕ್ ಪ್ಲೇಟ್ಸು ಎಲ್ಲ ಹರ್ಕೊಂಡು ಹೋಯಿತು. ಅದೆಲ್ಲ ಹರ್ಕೊಂಡು ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿ ಬರೆದಿದ್ದಾರೆ ನೋಡಿರಿ, ಕಲ್ಯಾಣ ಕಟ್ಟ ಅಂಥೇಳಿ. ಅಂದರೆ ಜಾವಳ ತೆಗೆಯುವ ಇದೊಂದು ಹಾಲ್ ಇದೆ. ಇಲ್ಲಿ ಒಳಗಡೆ ಹೋಗಿ ತೆಗಿಬೋದು. ಆಮೇಲೆ ನೀವು ಏನೇನು ಮಾಡಿಸ್ಬೇಕಾದ್ರೆ ಏನೇನು ಎಷ್ಟೆಷ್ಟು ಹತ್ತುತ್ತೆ ಅಂತ ಎಲ್ಲ ಬರೆಯಲಾಗಿದೆ. ನೀವು ಪಾಸ್ ಮಾಡಿ ನೋಡಬಹುದು. ನಾನು ಹೊರಗಡೆಯಿಂದ ಪೂರ್ತಿ ವ್ಯೂ ತೋರಿಸ್ತಾ ಇದ್ದೀನಿ. ಇದು ದೇವಸ್ಥಾನದ ಹೊರಗಡೆಯ ಭಾಗ. ಇದು ಮೆಟ್ಟಿಲುಗಳು ಇದೆ ನೋಡ್ರಿ, ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಇದೆ ಮೆಟ್ಟಿಲು. ಇಲ್ಲಿಂದಾಗಿ ಹೋಗಿ ಒಳಗಡೆ ನೀರಲ್ಲಿ ಹೋಗಬೇಕು. ನಾನು ಹೋದ ವ್ಲಾಗ್ನಲ್ಲಿ ಖಂಡಿತ ತೋರಿಸಿದ್ದೀನಿ. 1 ವರ್ಷದ ಹಿಂದೆ ಏನೋ ವ್ಲಾಗ್ ಮಾಡಿದ್ದೆ ನಾನು, ಅದು ಲಿಂಕ್ ಕೊಟ್ಟಿರ್ತೀನಿ, ಅದು ನೋಡಿ ನೀವು. ಏಕೆಂದರೆ ಈ ಸಾರಿ ನಾನು ಹೋದಾಗ ಒಳಗಡೆ ಹೋಗೋಕ್ಕೂ ಆಗಿಲ್ಲ. ಇನ್ನು ನಮ್ಮ ತಮ್ಮಂದಿರು ಮತ್ತು ನಮ್ಮ ಅಮ್ಮ ಎಲ್ಲ ಹೋಗಿದ್ದರು, ಆದರೆ ಅಲ್ಲಿ ವಿಡಿಯೋ ತೆಗೆಯೋದಕ್ಕೆ ಅಲೌಡ್ ಇಲ್ಲ ಅಂತಂದರು. ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ. ಒಳಗಡೆಯ ವಿಡಿಯೋ ತೆಗಲಿಲ್ಲ. ಆದರೆ ಸ್ವಲ್ಪ 1-2 ಕ್ಲಿಪ್ ಮಾಡಿದ್ದೀನಿ. ಆ ಕ್ಲಿಪ್ಪನ್ನು ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಝರ ನಾರಸಿಂಹ ಸ್ವಾಮಿ ದೇವಸ್ಥಾನ ನೋಡಿ, ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಮತ್ತು ಅದು ಬಿಸಿಲಿಗೆ ಜನರು ತುಂಬ ಬಿಸಿಲಿತ್ತವಾಗ
ಜನರು ಬಿಸಿಲಿಗೆ ತುಂಬ ಇದಾಗ್ತಾ ಇದ್ದಾರೆ ಅಂಥೇಳಿ ಇದೆಲ್ಲ ಮಾಡಿ ಅದು ನೆರಳು ಥರ ಮಾಡೋರಿದ್ದಾರೆ. ವರ್ಕ್ ತುಂಬ ಮಾಡ್ತಾ ಇದ್ದಾರೆ, ಆದರೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ದಿನಾಲೂ ಭಾಳಷ್ಟು ಜನರು ಬರ್ತಾರೆ ಹೋಗ್ತಾರೆ, ಅವರು ಬರ್ತಾರೆ ಯೂಸ್ ಮಾಡ್ತಾರೆ, ಅಲ್ಲಿ ಬಿಸಾಡ್ತಾರೆ ಹೋಗ್ತಾರೆ. ಇದು ತಪ್ಪು. ಇದು ಪ್ರತಿಯೊಬ್ಬರು ಮಾಡೋದು ತಪ್ಪು. ನಮ್ಮ ಮನೆ ಅಂತ ನಾವು ಹೇಗೆ ಮಾಡ್ತೀವಲ್ಲ, ಇದು ಪ್ರಕೃತಿ ನಮ್ಮ ದೇವಸ್ಥಾನ ಅಂತ ನಾವು ಮಾಡಬೇಕು. ಇಲ್ಲಿ ನೋಡಿ ಜಾವಳ ಮಾಡ್ತಾ ಇದ್ದಿದ್ದರಿಂದ ದೇವರಿಗೆ, ನರಸಿಂಹಸ್ವಾಮಿ ದೇವರಿಗೆ ಇಲ್ಲಿ ನೈವೇದ್ಯವಾಗಿ ಏರಿಸೋದು ಇದೆ. ಕರಿದ ಹೋಳಿಗೆನೆ, ರವೆಯಿಂದ ಮಾಡಿರೋದು ಕರಿದ ಹೋಳಿಗೆನೆ ಇಲ್ಲಿ ಏರಿಸಲಾಗ್ತದೆ. ದೇವರಿಗೆ ನೈವೇದ್ಯ ಅದೇ ಇರೋದು. ಸುಮ್ಮನೆ ನಾನು ಇದು ಹೇಗೆ ಮಾಡ್ತಾ ಇದ್ದಾರಂತೆ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕರಿದ ಹೋಳಿಗೆ ಅಂದರೆ ಈ ಬಾಂಬೆ ರವೆ ಅಂತಾರೆ ನೋಡ್ರಿ, ಚಿರೋಟಿ ರವೆ, ಅದರದ್ದು ಮಾಡ್ತಾರೆ. ಇದು ಕರಿದ ಹೋಳಿಗೆ ಸ್ವೀಟ್. ಇದು ತುಂಬ ಟೇಸ್ಟಿಯಾಗುತ್ತೆ. ನಿಮಗೆ ಇದ್ರ ಬಗ್ಗೆ ಅಂದರೆ ಇದು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಬೇಕಾ ಅಂದಮೇಲೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮಮ್ಮ ಮಾಡಿ ತೋರಿಸ್ತಾರೆ ನಿಮಗೆ. ನಾನು ಖಂಡಿತ ಅದ್ರದ್ದು ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತು ಮಾಡ್ಕೋಬೇಕು ಅಂತಂದಲ್ಲಿ. ಇದು ನಮ್ಮ ಕಡೆ ತುಂಬ ಮಾಡ್ತಾರೆ ಈ ಥರ. ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಒಂದು ಚಿಕ್ಕದಾದಂತಹ ಕ್ಲಿಪ್ಪು ನಿಮಗೆ ಶೇರ್ ಮಾಡಿದ್ದೀನಿ ಅವ್ರು ಮಾಡಿದ್ದು. ಅವರು ಏನೇನು ಹಾಕಿದ್ದಾರೆ ಅದೆಲ್ಲ ಅದು ತೋರಿಸಿಲ್ಲ ನಾನು. ಸುಮ್ಮನೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಇದರಲ್ಲಿ ಏನೇನು ಹಾಕ್ತಾರೆ ಅಂಥೇಳಿ. ಇದು ಚಿರೋಟಿ ರವೆ. ಈ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಹುರಿದ್ಕೊಂಡ ನಂತರ ಅದು ಬಿಸಿ ಇರುತ್ತಲ್ಲ, ಅವಾಗೇ ಇದರಲ್ಲಿ ಸಕ್ಕರೆ ಅಥವಾ ಪುಡಿ ಸಕ್ಕರೆ ಬೇಕಾದರೆ ನೀವು ಕಲಿಸ್ಕೊಂಡು ಸ್ವಲ್ಪ ಇದ್ರ ಮೇಲೆ ಹಾಲಿಂದ ಚಿಂಪುಡಿಸಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ನಿಮಗೆ ಬೇಕಾದಲ್ಲಿ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಇದು ಬಾದಾಮು ಈ ಥರ ಎಲ್ಲ ಕ್ರಷ್ ಮಾಡಿ ಹಾಕೋಬಹುದು. ಇನ್ನೂ ರಿಚ್ಚಾಗಿ, ಇನ್ನೂ ಟೇಸ್ಟಾಗಿ ಬೇಕು ಅಂತಂದಲ್ಲಿ. ಆಮೇಲೆ ಕೊಬ್ಬರಿ ಪುಡಿ ಈ ಥರ ಎಲ್ಲ ಹಾಕೋಬೋದು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದಲ್ಲಿ ಇನ್ನೂ ಈ ಒಳಗಡೆ ಅದು ಹೂರಣ ಇರುತ್ತಲ್ಲ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಗರಿ ಆಗಿರುತ್ತೆ, ತುಂಬ ಖಡಕ್ ಆಗೋದಿಲ್ಲ ತುಪ್ಪ ಹಾಕೋದ್ರಿಂದ. ಆಮೇಲೆ ಆ ಹಿಟ್ಟು ಕಲಿಸ್ಕೋತಾರೆ ನೋಡ್ರಿ, ಗೋಧಿ ಹಿಟ್ಟು, ಅದರಲ್ಲಿ ಸಹ ತುಪ್ಪ ಕಲಿಸ್ಬೇಕು. ಹಾಗೆ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆ ಕರಿದ ಹೋಳಿಗೆ. ನಿಮಗೆ ಬೇಕಾ ಆ ರೆಸಿಪಿ ಅಂದಲ್ಲಿ ಖಂಡಿತ ಕಮೆಂಟ್ ಮಾಡಿ, ನಮ್ಮಮ್ಮ ಮಾಡಿ ತೋರಿಸ್ತಾರೆ. ಇದೇ ನೋಡಿ ನರಸಿಂಹ ಸ್ವಾಮಿ ದೇವಸ್ಥಾನ. ನಾನು ಒಳಗಡೆ ಹೋಗಿರಲಿಲ್ಲ, ಕೇವಲ ಒಳಗೆ ಹೋಗಿ ಅಷ್ಟೇ ದೇವರ ದರ್ಶನ ಮಾಡ್ಕೊಂಡು ನಾನು ಬಂದೆ. ಬಾಕಿ ಎಲ್ಲರೂ, ನಮ್ಮ ತಮ್ಮಂದರು, ನಮ್ಮಮ್ಮ, ನಮ್ಮಣ್ಣ ಎಲ್ಲರೂ ಹೋಗಿದ್ದರು, ನಮ್ಮ ಅತ್ತಿಗೆಂದ್ರು ಎಲ್ಲರೂ ಹೋಗಿದ್ದರು. ನೋಡಿ, ನನಗೆ ಸ್ವಲ್ಪ ವೀಕ್ನೆಸ್, ಜ್ವರ ಬರ್ತಾಯಿತ್ತು, ಅದಕ್ಕೆ ನಾನು ಹೋಗಲಿಲ್ಲ. ಯಾಕೆಂದರೆ ನೀರಲ್ಲಿ ಹೋಗ್ಬೇಕು ನೋಡಿ, ಅದಕ್ಕೋಸ್ಕರ. ಇದು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಗುಹೆ. ಇದು ಪ್ರಾಕೃತಿಕವಾದಂತಹ ಗುಹೆ, ಇದು ಗುಹಾ ಮಂದಿರ. ಇದು ಅದಕ್ಕೆ ಡೀಟೇಲ್ ಆಗಿ ನೀವು ತಿಳ್ಕೊಬೇಕಂದಲ್ಲಿ ಆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ನೋಡ್ರಿ. ಇದು ನೋಡಿದ ತಕ್ಷಣ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ನಾನು ಒಳಗಡೆಯಿಂದ ತೋರಿಸಿದ್ದೀನಿ ಅಲ್ಲಿ ನೋಡಿ. ನಾನು ಒಂದು ಚಿಕ್ಕ ಕ್ಲಿಪ್ ತೋರಿಸ್ತೀನಿ ಅಂತ ಅಂದಿದ್ನಲ್ಲ, ಇವಾಗ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಹೊರಗಡೆ ಈ ಮಂದಿರದ ಒಳಗೆ ಇಲ್ಲಿ ನರಸಿಂಹ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲೇ ಅಭಿಷೇಕ ಎಲ್ಲ ನಡೆಯೋದು. ಒಳಗೆ ನೀರಿನಿಂದ ನಾವು ಒಳಗೆ ಹೋಗ್ತೀವಿ ನೋಡ್ರಿ, ಅಲ್ಲಿ ಅಭಿಷೇಕ ಮಾಡೋದಿಲ್ಲ. ಏಕೆಂದರೆ ಅಲ್ಲಿ ಮಾಡಿ ನರಸಿಂಹ ದೇವರು ಪೂರ್ತಿ ಈ ಥರ ಒಂಥರ ಆ ಮೂರ್ತಿ ಇದೆಯಲ್ಲ, ಅದು ಸೌಧೋಗಿದ್ದ ಥರ ಆಗಿದೆ. ಅದಕ್ಕೆ ಅಲ್ಲಿ ಮಾಡ್ತಾ ಇಲ್ಲ, ಎಲ್ಲ ಇಲ್ಲೇ ಮಾಡ್ತಾ ಇರೋದು. ಇಲ್ಲಿ ನರಸಿಂಹ ದೇವರ ಮೂರ್ತಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲೇ ಮಾಡೋದು. ಇಲ್ಲಿಂದ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ತಾರೆ.
ಸ್ನೇಹಿತರೆ, ನಾನು ಒಳಗಿನ ದೃಶ್ಯ ತೋರಿಸ್ತೀನಿ ನೋಡಿ. ಈ ನೀರು ಪ್ರಾಕೃತಿಕವಾದಂತಹ ನೀರು, ಕೆಳಗಡೆ ಭೂಮಿಯಿಂದ ಈ ನೀರು ಬರುತ್ತೆ. ಅದು ಹೇಗೆ ಬರುತ್ತೆ ಅದೆಲ್ಲ ನಾನು ಒಂದು ವ್ಲಾಗ್ನಲ್ಲಿ ಹೇಳಿದ್ದೀನಿ. ಇನ್ನೊಂದು ಸರ್ತಿ ಹೇಳು ಅಂತೀರಾ ಅಂದಲ್ಲಿ ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನೇ ಖುದ್ದಾಗಿ ಕುಳಿತು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತಾ ಇದೆ ವ್ಲಾಗು ಅಂತ.